ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ತಾನೇ? ನಾನು ಕೂಡ ತುಂಬ ಆರಾಮಾಗಿದ್ದೀನಿ. ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಿದ್ದವರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲೆ ಇರಲಿ. ಹಾಗೆ ನಂದು ಇನ್ನೊಂದು ಚಾನಲ್ ಇದೆ, ಸಿಂಪಲ್ ರಂಗೋಲಿ ಬಾಯ್ ಅನುಷಾ ಆಚಾರ್ಯ ಅಂತ. ಅಲ್ಲಿ ನಿಮಗೆ ಡೈಲಿ ಯೂಸ್ ಆಗುವಂಥ ಹಲವು ರಂಗೋಲಿಗಳನ್ನು ಬಿಡಿಸಿ ವಿಡಿಯೋನ ಹಾಕಿದ್ದೇನೆ. ಅದನ್ನು ಹೋಗಿ ನೋಡಿ. ಆ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಾಲಿನಿ ಕುಕ್ಕಿಂಗ್ ಚಾನೆಲ್ ಅಂತ ಅಡುಗೆ ಚಾನಲ್ ಇದೆ, ಅದಕ್ಕೂ ಹೋಗಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಮಗೂ ಕೂಡ ವಿಡಿಯೋ ಮಾಡಲಿಕ್ಕೆ ತುಂಬ ಮನಸ್ಸು ಬರುತ್ತೆ. ನಾನು ಈಗ ಮನೆಯಲ್ಲೇ ಬೆಳೆದ ಒಂದು ನುಗ್ಗೆಕಾಯಿನಿಂದ ಇಡ್ಲಿ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಕಡುಬು ಮಾಡಬೇಕಿತ್ತು, ಆದರೆ ನವರಾತ್ರಿಗಿಂತ ಮೊದಲು ಅರಿಶಿನ ಬಳಸದೇ ಇರೋ ಕಾರಣ ಇದನ್ನು ಇಡ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡಿ ಇಡ್ಲಿ ಮಾಡ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೀವೇ ನೋಡ್ಕೊಬನ್ನಿ. ವಿಡಿಯೋ ನೋಡ್ಕೊಂಡು ಬಂದ್ರಾ? ಇವತ್ತಿನ ಇಡ್ಲಿ ಮಾತ್ರ ಸೂಪರಾಗಿತ್ತು. ಸಾಫ್ಟಾಗಿ ಚೆನ್ನಾಗಿ ಬೆಂದಿತ್ತು, ತುಂಬ ಚೆನ್ನಾಗಿತ್ತು, ರುಚಿಯಾಗಿತ್ತು. ನೀವು ಕೂಡ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿ ಬರುತ್ತೆ ಮತ್ತು ತುಂಬ ದಿನಗಳ ಕಾಲ ಇಟ್ಕೊಳ್ಬೋದು. ಹೆಚ್ಚು ಉಳೀತು ಅಂದರೆ ಅದನ್ನು ಬೇಯಿಸಿ ಕೂಡ ಇಟ್ಕೊಳ್ಬೋದು. ನಮ್ಮಲ್ಲಿ ದಿನಾಲೂ ಕುಚ್ಚಕ್ಕಿ ಮಾಡೋದು, ಅದನ್ನು ಒಲೆ ಮೇಲೆ ಮಾಡಿದ್ರು. ಇವತ್ತು ಆಯಿ ಅಡುಗೆ ಮಾಡ್ತಾ ಇದ್ದಾಳೆ. ನಮ್ಮ ಆಯಿ ಕೈ ರುಚಿ ಅಂತೂ ಸೂಪರಾಗಿರುತ್ತೆ. ಅದನ್ನು ಮಾಲಿನಿ ಕುಕ್ಕಿಂಗ್ ಚಾನಲಲ್ಲಿ ನೋಡಿ, ತುಂಬ ಟೇಸ್ಟಿಯಾಗಿ ಮಾಡ್ತಾಳೆ ಅಡುಗೆಯನ್ನು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅವಳು ಹಾಕುವಂಥ ವಿಡಿಯೋಗಳನ್ನು. ನಮಗೆ ಚಿಕ್ಕ ವಯಸ್ಸಿಂದನೂ ಹಾಗೆ ಆಯಿ ಕೈ ರುಚಿ ತಿಂದು ಬೇರೆಯವ್ರು ಯಾರು ಮಾಡೋದು ಊಟನೂ ನಮಗೆ ಸೇರ್ತಾನೇ ಇರಲಿಲ್ಲ. ಮನೆಯಲ್ಲೇ ಊಟ ಮಾಡಬೇಕಾಗಿತ್ತು ನಾವು, ಅಷ್ಟು ಟೇಸ್ಟಿಯಾಗಿ ಮಾಡ್ತಾಳೆ ನಮ್ಮ ಆಯಿ. ನಮ್ಮ ಸ್ಕಂದನ ಶಾಖ ನಿದ್ರೆ ಮಾಡ್ತಾ ಇದ್ದಾನೆ. ಅವನು ಎದ್ದ ತಕ್ಷಣ ನಮ್ಗೆ ವಿಡಿಯೋ ಮಾಡಲಿಕ್ಕೆ ಕೊಡೋದಿಲ್ಲ, ಅವನು ಎತ್ಕೊಂಡೇ ಇರಬೇಕು ಅಂತಾನೆ. ಹಾಗಾಗಿ ಈಗ ವಿಡಿಯೋ ಮಾಡ್ತಾಯಿದ್ದೀನಿ, ಸುಮ್ಮನೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಮಾಡೋಣ ಮಗ, ಇಲ್ಲಿ 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 ಮತ್ತೆ ಬಂತು ಬಂತು ಬಂತು. ಗುಮ್ಮ 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 ಹೋದೆ ನನ್ನ ಒಪ್ಪಿಗೆ ಅಮ್ಮಗೆ ಒಂದೇ ಕೆಲಸ ಸೇರಿ
ಅಯ್ಯ ಅಮ್ಮಗೆ ಒಂದೇ ಕೆಲಸ ಬಗೆಯಲ್ಲಿ ಬಿಸಿಲು ಒಂದು ಕಡೆ ಹೊರಗೆ ಬರ್ತದೆ. ಬಿಡ್ಬೇಕು ಅದೊಂದು ಚೀಲ ಹ್ಞೂ ಅದು ಹೊಡಿ ಕಂಡೆ ಇದ್ದು ಅಂದರೆ ಆಗುತ್ತಿಲ್ಲ. ಈಗ ಆಯಿತು ಅದು ಒಣಗ್ತು ತಗೋದೇ ಇಲ್ಲ. ಚಾನ್ಸ್ ಅವನಿಂದು. ಮಗ ಎಂತ ಮಾಡಿದೆ ಮಕ್ಕಳು ಆಯ್ ಮೇವ್ಕೆ ಹೋಗೋದು ಮಗೆ ಅಮ್ಮ ಮಾಡೋಕ್ಕೆ ಅವನು ಓಡುವುದಿಲ್ಲ ಏನಿಲ್ಲ. ಒಂದು ಅಲ್ಲ ಹಾಂ 12:45 12:45 2:45 12:45. ಹಾಂ ನೋಡಿದೆ ಮತ್ತೆ ಹಾಂ ಎಂತಕ್ಕಮ್ಮ ದುಡ್ಡೆಲ್ಲ ಗೊತ್ತಾಗೋಯ್ತಾಳೆ ಯಪ್ಪ. ಮಾಡಲೆ. ನೀ ಎಷ್ಟು ಗಂಟೆಗೆ ಊಟ ಮಾಡ್ತೆ? ಹಾಂ ನನಗೆ ಅಂತ ಎಷ್ಟು ಹೊತ್ತಾದ್ರೆ ಏನೇ ಹಸುವಾಗಲಿಲ್ಲ? ಸುದ್ದಿ ಅಂತ ಕೇಳಿ ಅಯ್ಯೋ ತಡಿಯಪ್ಪ. ಅವಲಕ್ಕಿ ತಿನ್ಕೊಂಡು ಹಾಕೊಂಡಿದ್ದಾರೆ. ಅವಲಕ್ಕಿ ಪ್ರಿಯೆ ಅಜ್ಜಿ. ಈ ವಿಡಿಯೋ ಇಷ್ಟ ಆದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು.